ಅದಾದ್ಮೇಲೆ ಇನ್ನೊಂದು ಮೀಟಿಂಗ್ ಕರೆದ್ರು ಚೇರ್ಮನ್. ಅಲ್ಲಿ ಕರೆದು 31/1/2024 ಈ ಸೆಕ್ರೆಟರಿಗೆ ಚೇರ್ಪರ್ಸನ್ ಅಡ್ರೆಸ್ ಮಾಡಿ ಲೆಟರ್ ಬರೀತಾರೆ. ಏನ್ ಹೇಳ್ತಾರೆ? ದ ಚೇರ್ಪರ್ಸನ್ ವೈಡ್ a letter dated 31/1/2024 addressed to the secretary and impliedly permitted the secretary to publish the final selection list subject to the decision of the subcommittee. ಈ ಒಂದು ಸಬ್ ಕಮಿಟಿ ರಿಪೋರ್ಟ್ ತಗೊಂಡ ನಂತರ ಸಬ್ಜೆಕ್ಟ್ ಟು ಡಿಸಿಷನ್ ಅಂತ ಹೇಳ್ತಾರೆ. ಅವ್ರು ಯಾವಾಗ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ಹೊರಟರು, ಸಬ್ಜೆಕ್ಟ್ ಟು ದ ಡಿಸಿಷನ್ ಆಫ್ ದ ಸಬ್ ಕಮಿಟಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಪಬ್ಲಿಷ್ ಮಾಡತಕ್ಕಂಥದ್ದಕ್ಕೆ ಚರ್ಚೆ ಆಗಿರುತ್ತಷ್ಟೇ. ಇದನ್ನೇ ಅಡ್ವಾಂಟೇಜ್ ತಗೊಂಡು 31/24 ಅಲ್ಲಿ ವಿತೌಟ್ ರಿಕ್ವೈರ್ಡ್ ಕೋರಮ್, ಅಲ್ಲಿ ಕೋರಮೂ ಇರಲ್ಲ ಮೆಂಬರ್ಸ್ದು, ಈ ಅಜೆಂಡಾದನ್ನ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಪಬ್ಲಿಷ್ ಮಾಡಿಬಿಡ್ತಾರೆ ವಿತೌಟ್ ಕಮಿಷನ್ ನ ಪರ್ಮಿಷನ್ ಇಲ್ಲದೆ. ಅದು ಮಾಡಕ್ ಬರಲ್ಲ. ಸೆಕ್ರೆಟರಿ ಪ್ಲಸ್ ಕಮಿಷನ್ ಇಬ್ಬರು ಸೈನ್ ಹಾಕಬೇಕು. ಆ ಲಿಸ್ಟ್ ಅನ್ನು ಫೈನಲ್ ಮಾಡ್ಬೇಕಾರಲ್ವಾ ಸರ್? ಚೇರ್ಮನ್ ಪ್ಲಸ್ ಸೆಕ್ರೆಟರಿ ಇಬ್ಬರದು ಸೈನ್ ಇರಬೇಕು. ವಿತೌಟ್ ದ ಪರ್ಮಿಷನ್ ಆಫ್ ದ ಚೇರ್ಮನ್ ಈ ಅಮ್ಮನೆ ಸೈನ್, ಅದು ಆ ಸೆಕ್ರೆಟರಿ ಸೈನ್ ಹಾಕಿ ಕಳಿಸ್ತಾರೆ. ಏನ್ ಹೇಳ್ತಾರೆ? ಸೆಲೆಕ್ಷನ್ ಲಿಸ್ಟ್ ದ ಸೆಟ್ ಮೀಟಿಂಗ್ ಆಫ್ ದ ಕಮಿಷನ್ ವಾಸ್ ಕಂಡಕ್ಟೆಡ್ by excluding the chairman. That secretary acted in haste and forwarded the final selection list to the government for further action without getting approval of the commission. Commission na approval illದೆ secretary government ಗೆ ಕಳಿಸಾಯಿತು. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ರು. ದೆನ್ ಚೀಫ್ ಸೆಕ್ರೆಟರಿಗೆ ಈ ಇಲ್ಲಿಗಲ್ ಆಕ್ಷನ್ ಟೇಕನ್ ಬೈ ದ ಸೆಕ್ರೆಟರಿ ಇದೆಯಲ್ಲ, ಓವರ್ ರೂಲಿಂಗ್ ದ ಪವರ್ ಆಫ್ ದ ಕಮಿಷನ್, ಈ ಸೆಕ್ರೆಟರಿ ತರ ಎಲ್ಲ ಮಾಡಿದರೆ ಈ ಲಿಸ್ಟ್ ಅನ್ನ ವಿತೌಲ್ಡ್ ಮಾಡಿ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಕಮಿಷನ್ ಇಂದ ಲೆಟರ್ ಹೋಗುತ್ತೆ 1/2/2024. ಈ ಲೆಟರ್ ಹೋದ್ಮೇಲೆ ಇದನ್ನ ಏನು 1/2/24 ಈ ಸಬ್ ಕಮಿಟಿ ಇನ್ನೊಂದು ಮಾಡಿರ್ತಾರಲ್ಲ, ಅವರು ಲೆಟರ್ ಬರೀತಾರೆ ಚೇರ್ಮನ್ಗೆ, ವಿತೌಟ್ ಸಬ್ ಕಮಿಟಿ ರಿಪೋರ್ಟ್, ಚೇರ್ಮನ್ ನ ಪರ್ಮಿಷನ್ ಇಲ್ಲದೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಕಳಿಸಿರ್ತಕ್ಕಂಥದ್ದು ನಮ್ಮ ನಾಲೆಡ್ಜಿಗೆ ಬಂದಿದೆ ಅಂತೇಳಿ ಲೆಟರ್ ಬರೆದ್ರು ಸಬ್ ಕಮಿಟಿಯವರು. ಅಲ್ಲಿ ಕಮಿಷನರ್ ಏನಿರ್ತಾರೆ, ನಿಮ್ಮ ಚೇರ್ಮನ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿಗೆ ಬರೀತಾರೆ ಒಂದು ಲೆಟರ್ನ, ಇದನ್ನ ವಿತರಣೆ ಮಾಡಿ ಅಪ್ರೂವ್ ಮಾಡಬೇಡಿ ಅಂತೇಳಿ ಸೆಲೆಕ್ಷನ್ ಲಿಸ್ಟ್ನ. ಇಲ್ಲಿ ಈ ಸಬ್ ಕಮಿಟಿನಲ್ಲಿ ಇದೇನು ಲೂಪ್ ಹೋಲ್ಸ್ಗಳಿದೆ ಇದೆಲ್ಲ 15/3/24 15/3/24 ಫಸ್ಟ್ ಮೀಟಿಂಗ್ ಏನು ಎಂಡ್ ಆಗುತ್ತೆ, ಈ 19/3/24 ಈ ಸಬ್ ಕಮಿಟಿಯವರು ಕಾರ್ಬನ್ ಕಾಪೀಸು, OMR ಫ್ರಮ್ ಕ್ಯಾಂಡಿಡೇಟ್ಸ್ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಇದು ಯಾತಿಗೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಈ KIT ಬಗ್ಗೆ ಹೇಳ್ತಾರಲ್ಲ, ನೆನ್ನೆ ನಮ್ಮ ಗ್ರೇಟ್ ಹೋಮ್ ಮಿನಿಸ್ಟ್ರು KIT ಇವೆಲ್ಲ ನನಗೆ ಪವರ್ ಇದ್ಬಿಟ್ಟಿದೆ, ಎಲ್ಲ ತೆಗೆದು ಎಸ್ಬಿಟ್ಟಿದೆ ಅಂತ ಹೇಳಿ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು 16/3/24 ನಡೆದಂತ ಸಭೆಯಲ್ಲಿ
24 ಅಭ್ಯರ್ಥಿಗಳ OMR ಉತ್ತರ ಪತ್ರಿಕೆ ಅಭ್ಯರ್ಥಿಯ ಪ್ರತಿ ಅಂದರೆ ಕಾರ್ಬನ್ ಕಾಪಿಯನ್ನು ಪರಿಶೀಲಿಸುವ ಅಗತ್ಯತೆ ಇರುತ್ತದೆ. ಆಯೋಗವು ಅಭ್ಯರ್ಥಿಗಳಿಗೆ ನೀಡುವ ಪ್ರವೇಶ ಪತ್ರ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯ ಕಾರ್ಬನ್ ರಹಿತ OMR ಉತ್ತರ ಹಳೆಯ ಪ್ರತಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವವರೆಗೂ ಜೋಪಾನವಾಗಿ ಸಂರಕ್ಷಿಸಿಟ್ಟುಕೊಳ್ಳಬೇಕು ಮತ್ತು ಆಯೋಗವು ಯಾವುದೇ ಸಂದರ್ಭದಲ್ಲಿ ಹಾಜರುಪಡಿಸಲು ಸೂಚಿಸಿದಲ್ಲಿ ತಪ್ಪದೇ ಅದೇ ಪ್ರತಿಯನ್ನು ಹಾಜರಿಸತಕ್ಕದ್ದು ಎಂದು ಸೂಚನೆಯನ್ನು ನೀಡಲಾಗಿರುತ್ತದೆ. ಯಾವ ಮೀಟಿಂಗ್ನಲ್ಲಿ? 16/3/24ರಲ್ಲಿ 15/3/24. ದೆನ್ ಈ ಕಾರ್ಬನ್ ಶೀಟ್ ಎಲ್ಲ ತಗೊಳ್ಳೋದಕ್ಕೆ ಇದು ಮಾಡ್ತಾರಲ್ಲ, ದೆನ್ ಅವ್ರು ಏನಾಗುತ್ತೆ 21/3/24ಗೆ 24 ಕ್ಯಾಂಡಿಡೇಟ್ ಇರ್ತಾರಲ್ಲ, ಅದರಲ್ಲಿ 20 ಜನ ಅಟೆಂಡ್ ಮಾಡ್ತಾರೆ. ಕರೆದಾಗ ಸಬ್ ಕಮಿಟಿ ಅವರು ಕರೀತಾರೆ 24 ಜನ. 24ರಲ್ಲಿ 20 ಜನ ಅಟೆಂಡ್ ಮಾಡಿದ್ರು, 4 ಜನ ಬರಲ್ಲ. ಇದಾದ ಮೇಲೆ ಏನಾಗುತ್ತೆ, ಇದು ಎಲ್ಲ ಇದನ್ನೆಲ್ಲ ಅವರು ಪರೀಕ್ಷೆ ಮಾಡಿದ OMR ಕಾರ್ಬನ್ ಕಾಪಿ ಎಲ್ಲ 25/3/24ಕ್ಕೆ ದೇ ಡಿಸೈಡೆಡ್ ಟು ರೆಫರ್ ದಿಸ್ ಆಲ್ ಮೆಟೀರಿಯಲ್ ಟು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಗೆ. OMR ಶೀಟ್ ಇರಬಹುದು, ಕಾರ್ಬನ್ ಕಾಪಿ ಇರಬಹುದು, ಇದನ್ನೆಲ್ಲ ಫೊರೆನ್ಸಿಕ್ಗೆ ಸೈಂಟಿಫಿಕ್ ಇದಕ್ಕೆ ಕಳಿಸ್ತಾರೆ ಇನ್ವೆಸ್ಟಿಗೇಷನ್ಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.